ಶೀಲರಥೇಶ್ವಾನಾಚಾರ ಭಾಗ 4. ಶೀಲರಥೇಶ್ವಾನಾಚಾರ ಭಾಗ 4. ಶ್ರೀ ಋಷಭನಾಥರಿಂದ ವರ್ಧಮಾನವರಿಗೆ 24 ತೀರ್ಥಂಕರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಷೋಡಶ ಕಾರಣ ಭಾವನೆ ಅಂದರೆ 16 ಭಾವನೆಗಳಲ್ಲಿ ಶೀಲರಥೇಶ್ವಾನಾಚಾರ ಅನ್ನುವಂತಹ ಭಾವನೆಯ ಭಾಗ 4 ಕೇಳ್ತಾ ಇದ್ದೀರಿ. 3 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಈಗ ನೇರವಾಗಿ ವಿಷಯ ಪ್ರಾರಂಭ. ನಿಮಗೆ ನಿನ್ನೆ ಹೋಗಬೇಕಿದ್ರೆ ಏನಾಗಿತ್ತು ಅಂತಂದರೆ ಇಲ್ಲಿ ಪ್ರೋಷದ ಉಪವಾಸ ಶಿಕ್ಷಾವ್ರತ ಇದ್ರ ಬಗ್ಗೆ ನಡೀತಾ ಇತ್ತು. ಅದ್ರ ಬಗ್ಗೆ ಒಂದು ವಿಷಯ ಮುಗಿದು ಹೋಗಿತ್ತು. ಈಗ ಇನ್ನು ಇಲ್ಲಿ ನೋಡಿ, ಈಗ ಏನೇನು ನಡೆದಿತ್ತು, ನಿಮಗೆ ಯಾವುದು ವಿಷಯ ನಡೆದಿತ್ತಪ್ಪ? ಶಿಕ್ಷಾವ್ರತದಲ್ಲಿ ಸಾಮಾಯಿಕ ಪ್ರೋಷದ ಉಪವಾಸದ ವಿಷಯ ಮುಗಿದಿತ್ತು. ಈಗ 3ನೇದು ಭೋಗೋಪಭೋಗ ಪರಿಮಾಣ ವ್ರತದ ಬಗ್ಗೆ ಕೇಳ್ತಾ ಇದ್ದೀರಿ ನೀವೀಗ. ಭೋಗ ಅಂದರೆ ಒಂದು ಸಾರಿ ಉಪಯೋಗಿಸುವಂತಹ ವಸ್ತು, ಉಪಭೋಗ ಅಂದರೆ ಪದೇ ಪದೇ ಉಪಯೋಗಿಸುವ ವಸ್ತು ಉಪಭೋಗ. ಆದರೆ ಇಲ್ಲಿ ಒಂದು ಸಾಮಾನ್ಯ ಉದಾಹರಣೆ ಅಂತಂದರೆ, ಭೋಗದಲ್ಲಿ ಏನು ಬರ್ತದೆ? ನೀರು ಕುಡಿಯೋದು, ರೊಟ್ಟಿ ತಿನ್ನುವುದು, ಅನ್ನ ತಿನ್ನುವುದು, ಇದೆಲ್ಲ ಬರ್ತದೆ. ಉಪಭೋಗದಲ್ಲಿ ಏನು ಬರ್ತಾವಪ್ಪ? ಪದೇ ಪದೇ ಉಪಯೋಗಿಸುವಂಥ ವಸ್ತುಗಳು ಅಂದರೆ ವಸ್ತ್ರ, ಪಾತ್ರ, ಗಾಡಿ, ಮೊಬೈಲ್, ಟಿ.ವಿ., ಗಡಿಯಾರ ಆದಿ ವಸ್ತುಗಳು ಬರ್ತವೆ. ಎಲ್ಲ ಅರ್ಥ ಆಯಿತು? ಇಲ್ಲಿ ಉಪಭೋಗ, ಪರಿಭೋಗ, ಪರಿಮಾಣ ಈ ರೀತಿ ಕೂಡ ಬರಬಹುದು ಶಾಸ್ತ್ರದಲ್ಲಿ. ಅದನ್ನು ನೀವು ಸ್ವೀಕಾರ ಮಾಡಬೇಕು. ಇದರದ್ದು 5 ಅತಿಚಾರಗಳಿದ್ದಾವೆ. ಅದನ್ನೊಂದು ಸ್ವಲ್ಪ ಬರ್ಕೊಡ್ರಿ. 1 ಸಚಿತ್ತ ಆಹಾರ, 2 ಸಚಿತ್ತ ಸಂಬಂಧ ಆಹಾರ, 3 ಸಚಿತ್ತ ಸಮ್ಮಿಶ್ರ ಆಹಾರ, 4 ಅಭಿಷವ ಆಹಾರ, 5 ದುಪಕ್ವ ಆಹಾರ. ಈಗ ಒಂದೊಂದರ ಬಗ್ಗೆ ಹೇಳಲಾಗ್ತದೆ, ಅತಿಚಾರಗಳ ಬಗ್ಗೆ. ಅದನ್ನ ಬರ್ಕೊಳ್ರಿ. ಸಚಿತ್ತ ಆಹಾರ ಅಂದರೆ ಜೀವ ಇರುವಂತಹ ವಸ್ತುಗಳು, ಅಂದರೆ ಸಚೇತನ ಹಸಿರಾದ ಹೂವು, ಎಲೆ ಆದಿ ವಸ್ತುಗಳು, ಇವುಗಳಲ್ಲಿ ಜೀವಗಳು ಇರುತ್ತವೆ. 2ನೇದು ಸಚಿತ್ತ ಸಂಬಂಧ ಆಹಾರ ಅಂದರೆ ಜೀವ ಇರುವ ವಸ್ತುಗಳ ಸಂಬಂಧಕ್ಕೆ ಪ್ರಾಪ್ತವಾದ ಆಹಾರ ತಿನ್ನುವುದು. 3 ಸಚಿತ್ತ ಸಮ್ಮಿಶ್ರ ಆಹಾರ. ಇನ್ನೊಂದ್ಸಲ ಕೇಳಿ, ಸಚಿತ್ತ ಸಮ್ಮಿಶ್ರ ಆಹಾರ ಅಂತಂದರೆ ಸಚಿತ್ತ ವಸ್ತುಗಳಲ್ಲಿ ಮಿಶ್ರವಾದ ಆಹಾರವನ್ನು ತಿನ್ನುವುದು. 4 ಅಭಿಷವ ಆಹಾರ ಅಂದರೆ ಅತಿ ಗರಿಷ್ಠವಾದ ವಸ್ತುಗಳನ್ನು ತಿನ್ನುವುದು. 5 ದುಪಕ್ವ ಆಹಾರ ಅಂದರೆ ಅರ್ಧ ಬೆಂದ ಪದಾರ್ಥ ಅಥವಾ ಅಧಿಕ ಬೆಂದ ಪದಾರ್ಥ ಅಥವಾ ಅತಿಯಾಗಿ ಸುಟ್ಟು ಹೋಗಿರುವ ಆಹಾರ ತಿನ್ನುವುದು. ಇನ್ನು 4ನೇ ವಿಷಯ ಅತಿಥಿ ಸಂವಿಭಾಗ ಅಂತಂದರೆ ಉತ್ತಮ ಮಧ್ಯಮ ಜಗನ್ಯ ಪಾತ್ರಗಳಿಗೆ ಆಹಾರ ಆದಿ ಕೊಡುವಂತಹ ಪುಣ್ಯ ಕೆಲಸ ಇದೆಯಲ್ಲ, ಅದರಲ್ಲಿ ವಸ್ತುಗಳನ್ನು ನಿರ್ಧರಿಸುವುದು. ಅಂದರೆ ಈ ವಸ್ತುಗಳನ್ನು ಕೊಡ್ತೀನಿ ಈ ಸಮಯದಲ್ಲಿ ಅಂತೇಳಿ, ಇವೆಲ್ಲ ಅತಿಥಿ ಸಂವಿಭಾಗ ಇದೆ. ಇದರ ಒಳಗಡೆ ಇದರ ಅತಿಚಾರಗಳನ್ನು ಹೇಳ್ತಾರೆ, ಕೇಳ್ರಿ. 1 ಸಚಿತ್ತ ನಿಕ್ಷೇಪ, 2 ಸಚಿತ್ತಾಪಿದಾನ, 3 ಪರವ್ಯಪದೇಶ, 4 ಮಾತ್ಸರ್ಯ, 5 ಕಾಲಾತಿಕ್ರಮ. ಇದರ ಬಗ್ಗೆ ಒಂದೊಂದರ ಬಗ್ಗೆ ಹೇಳಲಾಗ್ತದೆ. ಅದನ್ನು ಸ್ವಲ್ಪ ಬರ್ಕೊಡ್ರಿ. ಸಚಿತ್ತ ನಿಕ್ಷೇಪ ಅಂತಂದರೆ ಕಮಲಪತ್ರ, ಬಾಳೆ ಎಲೆ ಆದಿಗಳಲ್ಲಿ ಇಟ್ಟ ಆಹಾರವನ್ನು ಕೊಡುವುದು. 2 ಸಚಿತ್ತಾಪಿದಾನ ಅಂತಂದರೆ ಸಚಿತ್ತ ಎಲೆಗಳಿಂದ ಮುಚ್ಚಿಟ್ಟಿರುವ ಆಹಾರವನ್ನು ಕೊಡುವುದು. 3 ಪರವ್ಯಪದೇಶ ಅಂತಂದರೆ ತಮ್ಮ ವಸ್ತು ಕೊಟ್ಟು ಬೇರೆಯವರಿಂದ ದಾನ ಮಾಡಿಸುವುದು. ಅಂದರೆ ನಮ್ಮ ವಸ್ತುಗಳನ್ನು ಏನಾದ್ರು ಕೊಡೋದು ಅವರಿಗೆ, ಬೇರೆಯವರಿಂದ ದಾನ ಮಾಡಿಸೋದು, ಅಥವಾ ಬೇರೆಯವರ ವಸ್ತುಗಳನ್ನು ನಾವು ದಾನ ಮಾಡಿಬಿಡೋದು. ಆ ರೀತಿ ಇದು ಪರವ್ಯಪದೇಶ ಅನ್ನುವಂತಹ ಅತಿಚಾರ ಇದೆ. ಇನ್ನು 4 ಮಾತ್ಸರ್ಯ ಅಂತಂದರೆ ಆಧಾರಪೂರ್ವಕ ದಾನ ಕೊಡದೆಯೇ ಬೇರೆ ದಾನಿಯನ್ನು ನೋಡಿ ಈರ್ಷೆ ಪಡುವುದು. ಇದು ಮಾತ್ಸರ್ಯ ಇದೆ. ಅಂದರೆ ನಾವು ಸ್ವಯಂ ಕೊಡುವುದಿಲ್ಲ, ಬೇರೆ ಯಾರು ಕೊಡ್ತಾರೆ ಅಂದರೆ ಅವರ ಮೇಲೆ ಈರ್ಷೆ ಮಾತ್ಸರ್ಯ ಮಾಡುವುದು. ಇದು ಮಾತ್ಸರ್ಯ ಅನ್ನುವಂತಹ ಅತಿಚಾರ ಇದೆ. ಇನ್ನು 5ನೇ ಸಂಖ್ಯೆಯಲ್ಲಿ ಕಾಲಾತಿಕ್ರಮ ಅಂದರೆ ಯೋಗ್ಯ ಸಮಯದಲ್ಲಿ ಆಹಾರ ಆದಿಗಳನ್ನು ದಾನ ಕೊಡದೆಯೇ ಕಾಲದ ಉಲ್ಲಂಘನೆ ಮಾಡುವುದು. ಇವೆಲ್ಲ ಅತಿಚಾರ ಇದ್ದಾವೆ. ಈ ಅತಿಚಾರ ಮಾಡದೆಯೇ ನಾವು ಜಾಗೃತರಾಗಿದ್ದರೆ ಜೀವನವು ಅನುಶಾಸಿತ ಆಗುತ್ತದೆ ಮತ್ತು ಉತ್ತಮ ಕೂಡ ಆಗುತ್ತದೆ. ಕರ್ಮಗಳ ಸಾತಿಶಯ ನಿರ್ಜರೆ ಆಗುತ್ತದೆ. ದೋಷಯುಕ್ತ ವ್ರತಗಳು ಸರಿಯಾದ ಫಲವನ್ನು ಕೊಡಲಾರವು. ಈಗ ಶೀಲವ್ರತಶ್ವಾನೋತಿಚಾರ ಭಾವನೆ ನಿರತಿಚಾರ ಪಾಲನೆ ಆದರೆ ಈ ಜೀವ ಮುಕ್ತಿಯನ್ನು ಪಡೆಯುತ್ತದೆ ಮತ್ತು
ತೀರ್ಥಂಕರ್ ಆಗುವಂತಹ ಪುಣ್ಯ ಪ್ರಕೃತಿಯ ಬಂಧವನ್ನು ಕೂಡ ಮಾಡಿಕೊಳ್ಳುತ್ತದೆ. ಅದಕ್ಕೆ ಈ ಭಾವನೆ ಕಾರಣ ಇದೆ. ಜೀವದಯೆ, ಇಂದ್ರಿಯ ದಮನ, ಸತ್ಯ, ಅಚೌರ್ಯ, ಬ್ರಹ್ಮಚರ್ಯ, ಸಂತೋಷ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ತಪ ಇವೆಲ್ಲ ಶೀಲದ್ದೇ ಪರಿವಾರ ಇದೆ. ಶೀಲವಾನರಿಗೇನೆ ಈ ಎಲ್ಲ ಗುಣಗಳು ಪ್ರಕಟ ಆಗುತ್ತವೆ. ಶೀಲದ ಅತಿಚಾರಗಳಲ್ಲಿ ಇವು ಸರಿಯಾಗಿ ಫಲಿಸುವುದಿಲ್ಲ, ಪ್ರಕಟ ಆಗುವುದಿಲ್ಲ. ಸಮುದ್ರ ರತ್ನಗಳಿಂದ ತುಂಬಿದ್ದರೂ ಕೂಡ ಅದು ನೀರಿನಿಂದಲೇ ಶೋಭಿಸುತ್ತದೆ ಅಲ್ಲವೇ? ಹಾಗೆಯೇ ಈ ಜೀವವು ಕೂಡ ಜ್ಞಾನ ಆದಿ ಅನೇಕ ಗುಣಗಳಿಂದ ತುಂಬಿದ್ದರೂ ಕೂಡ ಶೀಲವಾನರಿಂದಲೇ ಶೋಭಿಸುತ್ತದೆ. ಇಲ್ಲಿ ಈ ಅತಿಚಾರ ರಹಿತವಾಗಿ ಪಾಲನೆ ಮಾಡುವಂತಹ ವಿಷಯವನ್ನು ಇಲ್ಲಿ ಹೇಳಲಾಗಿದೆ. ಅತಿಚಾರ ಸಹಿತವಾಗಿ ವ್ರತಗಳನ್ನು ಪಾಲಿಸುವುದರಿಂದ ಅವು ಕೆಲವೊಂದು ದುರ್ಗತಿಗೆ ಕೂಡ ಕಾರಣ ಆಗ್ತವೆ. ಅದಕ್ಕೊಂದು ಬಹಳ ಮಹತ್ವಪೂರ್ಣ ಉದಾಹರಣೆಯನ್ನು ಪದ್ಮಪುರಾಣದಿಂದ ಹೇಳ್ತಾರೆ. ಅಂತಂದರೆ ಪದ್ಮಪುರಾಣ ಮಹಾಶಾಸ್ತ್ರ ಬರೆದು ಈಗ 1350 ವರ್ಷಗಳ ಮೇಲೆಯೇ ಆಗಿ ಹೋಯಿತು. ಆಚಾರ್ಯ ಭಗವಾನ್ ರವಿಶೇಣ್ ಪದ್ಮಪುರಾಣ ಮಹಾಶಾಸ್ತ್ರವನ್ನು ಸಂಸ್ಕೃತದಲ್ಲಿ 18,000 ಶ್ಲೋಕ ಪ್ರಮಾಣದಲ್ಲಿ ಲಿಪಿಬದ್ಧ ಮಾಡಿದರು. ಅದರಲ್ಲಿ ಅನೇಕಾನೇಕ ವೈರಾಗ್ಯದ ಕಥೆಗಳು ಬರ್ತವೆ. ಮತ್ತು ಇಷ್ಟು ಸುಂದರವಾಗಿ ಆ ಪುರಾಣವನ್ನು ಅವರು ರಚಿಸಿದ್ದಾರೆ. ಅಂದರೆ ನನಗೆ ಅನ್ನಿಸಿದ ಹಾಗೆ ಕಥಾಭಾಗದ ವಿಷಯದಲ್ಲಿ ಅತೀ ಮಧುರವಾದ, ಅತೀ ಒಂದು ರೀತಿ ಉಲ್ಲಾಸದಾಯಕ, ಪುಣ್ಯವರ್ಧಕ, ವೈರಾಗ್ಯದಾಯಕ ಈ ಪ್ರಪಂಚದಲ್ಲಿ ಕಥಾಭಾಗದಲ್ಲಿ ಒಂದು ಶಾಸ್ತ್ರ ಅಂದರೆ ಅದು ಪದ್ಮಪುರಾಣನೇ ಇರಬೇಕು. ಯಾರು ಅದನ್ನು ಭಾಳ ಭಕ್ತಿಯಿಂದ, ಸ್ವಲ್ಪ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ್ದಾರೆ ಅವರಿಗೆ ಅದು ಗೊತ್ತಾಗಲೇಬೇಕು. ಹಾಗೆ ಆಗ್ತದೆ. ಅವರ ಅನುಭವ ಅದೇ ರೀತಿಯೇ ಇರ್ತದೆ, ಬದಲಾಗಲು ಸಾಧ್ಯ ಇಲ್ಲ. ಇದು ನನ್ನ ಅನುಭವ ಕೂಡ, ಮತ್ತು ಸಾಕಷ್ಟು ಸಾವಿರಾರು ನಮ್ಮ ಶಿಷ್ಯರ ಅನುಭವ ಕೂಡ ಇದೆ. ಅದರಲ್ಲಿ ಅನೇಕ ಈ ರೀತಿ ಕಥೆಗಳು ಬರ್ತವೆ. ಅದರೊಳಗಡೆ ಒಂದು ಬಹಳ ಮಹತ್ವಪೂರ್ಣ ಕಥೆಯನ್ನು ಆರಿಸಿ ಇಲ್ಲಿ ತಮಗೆ ಹೇಳಲಾಗ್ತದೆ. ಅಂತಂದರೆ ಇದು ಅತಿಚಾರದ ಬಗ್ಗೆ, ವ್ರತಗಳನ್ನು ಅತಿಚಾರ ಸಹಿತ ಪಾಲನೆ ಮಾಡುವವರಿಗೆ ಆಗುವಂತಹ ದುರ್ಗತಿಯ ಬಗ್ಗೆ ಇಲ್ಲಿ ಹೇಳಲಾಗ್ತದೆ. ಕೇಳ್ರಿ. ಒಂದು ಸಮಯ, ಅಂದರೆ ಇದು ಬಹಳ ಹಳೇ ಕಾಲದ ಕಥೆ, ಭಾರಿ ಹಳತು ವಿಷಯ ಇದು. ಒಂದು ಸಮಯ ಗುಣಧರ ಎನ್ನುವ ಹೆಸರಿನ ಒಬ್ಬರು ವೃದ್ಧಿಧಾರಿ ಮುನಿರಾಜರು ಇದ್ದರು. ಆ ಮಹಾಮುನಿಯು ಒಂದು ಸ್ಥಳದಲ್ಲಿ, ಅಂದರೆ ಗುಡ್ಡದ ಒಂದು ಪ್ರದೇಶದಲ್ಲಿ ಅವರು 4 ತಿಂಗಳು ವರ್ಷಾಯೋಗ ಧಾರಣೆ ಮಾಡಿದರು. ಅಂತಂದರೆ ವರ್ಷಾಯೋಗ ಯಾವುದಕ್ಕಂತಾರೆ? ನೀವು ಚಾತುರ್ಮಾಸ ಅಂತಿರಲ್ಲ, ವರ್ಷ ಅನ್ನೋದು ಮಳೆಗೆ ಹೇಳ್ತಾರೆ. ಇರಲಿ, ಹೇಗಾದರೂ ಇರಲಿ. ಮಳೆಗಾಲದಲ್ಲಿ 4 ತಿಂಗಳು ಒಂದೇ ಸ್ಥಳದಲ್ಲಿ ನಿಂತು ತಪ ಮಾಡೋದಕ್ಕೆ ಅವರು ಪ್ರಾರಂಭ ಮಾಡಿದರು. ಆ ಮಹಾಮುನಿ ಗುಣಧರ ತಪ ಮಾಡ್ತಾ 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 ಬಹಳ ಪ್ರಸಿದ್ಧಿಯನ್ನು ಪಡೆದು ಬಿಟ್ಟರು. ಅವರು ಬೇಕು ಅಂತ ಪ್ರಸಿದ್ಧಿ ಪಡೆದಿಲ್ಲ, ಅವರು ಕಣ್ಣು ಮುಚ್ಚಿಕೊಂಡು ತಪ ಮಾಡ್ತಾಯಿದ್ರು. ಆದರೆ ಆ ಊರಿನ ಅನೇಕರು ಎಲ್ಲ ಬಂದು ಪೂಜಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತು ದೇವತೆಗಳು ಕೂಡ ಬಂದು, ಅಂದರೆ 4 ಪ್ರಕಾರದ ದೇವತೆಗಳು, ಭವನವಾಸಿ, ವೆಂತರ, ಜ್ಯೋತಿಷಿಕ, ವೈಮಾನಿಕ ಬಂದು ಗುಣಧರ ಮುನಿರಾಜರ ತಪವನ್ನು ಪೂಜೆ ಮಾಡ್ತಿದ್ರು. ಅಂದರೆ ಗುಣಧರ ಮುನಿ ಎಷ್ಟು ಶ್ರೇಷ್ಠ ಇದ್ದರು ವಿಚಾರ ಮಾಡ್ರಿ. ಹೀಗೆ ತಪ ಮಾಡ್ತಾ 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 4 ತಿಂಗಳುಗಳು ಕಾಲ ಮುಗಿದು ಹೋಯಿತು. ಆವಾಗ 4 ತಿಂಗಳು ಈ ಯೋಗವನ್ನು ಮುಗಿಸಿ ಆ ಮಹಾಮುನಿ ಗುಣಧರ್ ಅವರು ಆಕಾಶಗಾಮಿ ವೃದ್ಧಿ ಪ್ರಾಪ್ತ ಇದ್ದಂತಹ ಮುನಿ ಮಹಾರಾಜರು ಆಕಾಶದಲ್ಲಿ ಎಲ್ಲಿಗೂ ಬಹಳ ಅತಿ ದೂರ ವಿಹಾರ ಮಾಡಿಬಿಟ್ಟರು. ಆವಾಗ ಸಂಯೋಗ ಅಂತ ಹೇಳಿ ನೋಡಿ ಒಂದು ವಿಚಿತ್ರವಾದ ಘಟನೆ ಆಯಿತು. ಆ ಸ್ಥಳದಲ್ಲಿ, ಅಂದರೆ ಆ ಊರಿಗೆ ಮೃದುಮತಿ ಅನ್ನುವಂತಹ ಒಬ್ಬ ಮುನಿರಾಜರು ವಿಹಾರ ಮಾಡುತ್ತಾ ಮಾಡುತ್ತಾ ಆಹಾರಕ್ಕಾಗಿ ಅಲ್ಲಿಗೆ ಬಂದರು. ಆದರೆ ಒಂದು
ವಿಶೇಷ ವಿಚಾರ ಅಂತಂದರೆ ಈ ಮೃದುಮತಿ ಮುನಿ ಮತ್ತು ಆ ಗುಣಧರ ಮುನಿ ಇಬ್ಬರು ನೋಡಲು ಸಾಮಾನ್ಯವಾಗಿ ಸಮಾನವಾಗಿ ಕಾಣುತ್ತಿದ್ದರು. ಈ ಮೃದುಮತಿ ಮುನಿ ಆ ಗುಡ್ಡದ ಹತ್ತಿರ ಬಂದರು ಮತ್ತೆ ಊರಿಗೆ ಆಹಾರಕ್ಕೆ ಎಂದು ಬಂದರು. ಆವಾಗ ಅಲ್ಲಿಯ ಮನುಷ್ಯರು ಎಲ್ಲ, ಆ ಊರಿನ ಮನುಷ್ಯರು ಅತಿ ಆಧಾರ ಭಕ್ತಿ ಗೌರವದಿಂದ ಬಹಳ ದೊಡ್ಡ ಸಂತೋಷದಿಂದ ಇವರನ್ನು ಊರಿನಲ್ಲಿ ಬರಮಾಡಿಕೊಂಡರು ಮತ್ತು ಅವರಿಗೆ ಅತಿ ಭಕ್ತಿಯಿಂದ ಹೇಳಿದರು, ಹೇ ಮುನಿರಾಜ, ತಮ್ಮ ದರ್ಶನ ಅತಿ ದುರ್ಲಭ, ದೇವ ದುರ್ಲಭವಾದ ತಮ್ಮ ದರ್ಶನಕ್ಕೆ ಯಾರು ಕಾತರಿಸುವುದಿಲ್ಲ. ಅಂಥದ್ರಲ್ಲಿ ತಾವು ನಮ್ಮ ನಗರಕ್ಕೆ ದಯಮಾಡಿಸಿದ್ದೀರಿ ಅಂತಂದರೆ ನಮ್ಮ ಯಾವ ಸೌಭಾಗ್ಯ, ಎಷ್ಟು ಜನ್ಮದ ಪುಣ್ಯ ನಮ್ಮ ಉದಯದಲ್ಲಿ ಬಂತು. ಚಕ್ರವರ್ತಿಗಳಿಗೂ ದೇವ ಇಂದ್ರರಿಗೂ ಕೂಡ ತಮ್ಮ ದರ್ಶನ ದುರ್ಲಭ ಮುನಿರಾಜ್ ಅಂತ ಹೇಳಿ ಅತಿಯಾದ ಭಕ್ತಿಯನ್ನು ಆ ಮುಗ್ಧ ಮನಸ್ಸರು ಮಾಡಿದರು. ಅಂದರೆ ಆ ಮುಗ್ಧ ಜನತೆ ಇವರನ್ನು ಮೃದುಮತಿ ಮುನಿಯನ್ನು ಅತಿಯಾಗಿ ಭಕ್ತಿ ಮಾಡಿದರು. ಆದರೆ ಈ ಮೃದುಮತಿಗೆ ನಿಜವಾದ ವಿಷಯ ಗೊತ್ತಾಯಿತು. ಹೌದು, ಆ ತಪಸ್ವಿ ನಾನು ಅಲ್ಲ, ನಾನು ಸಾಮಾನ್ಯದವನು. ಆದರೂ ಕೂಡ ಈ ಮುಗ್ಧ ಮನಸ್ಸರು ಭಕ್ತಿ ಮಾಡ್ತಾರೆ ಅಂದರೆ ನಾನು ಈ ಲಾಭವನ್ನು ತೆಗೆದುಕೊಳ್ಳಬೇಕು. ಎಷ್ಟು ಒಂದು ರೀತಿ ಬುದ್ಧಿ ಬಂತು ನೋಡ್ರಿ. ಅಂದರೆ ಖ್ಯಾತಿ, ಲಾಭ, ಪೂಜೆ ಇಚ್ಛುಕ ಮೃದುಮತಿ ಮುನಿ ನಾನು ಆ ವೃದ್ಧಿಧಾರಿ ಮುನಿರಾಜ್ ಅಲ್ಲ ಅಂತ ಹೇಳಿಲ್ಲ. ಅಂದರೆ ಗೊತ್ತಾದರೂ ಕೂಡ ಸತ್ಯವನ್ನು ಹೇಳಿಲ್ಲ. ಇದಾದ ನಂತರ ನೋಡಿ, ಆಯಿತು, ಹೀಗೆ ಆಯಿತು. ಪಾಪ ಆ ಮುಗ್ಧ ಮನಸ್ಸಿಗೆ ಈ ಮೃದುಮತಿ ಮುನಿ ಬೇರೆ, ಗುಣಧರ ಮುನಿ ಬೇರೆ ಅನ್ನುವಂಥ ಸತ್ಯ ಗೊತ್ತಾಗಲೇ ಇಲ್ಲ. ಅವರಿಂದೆಲ್ಲನೂ ಭಾಳ ಪೂಜೆ ಮಾಡಿಸಿಕೊಂಡು ಹೊಗಳಿಸಿಕೊಂಡು ಈ ಮೃದುಮತಿ ಬೇರೆ ಕಡೆಗೆ ವಿಹಾರ ಮಾಡಿಬಿಟ್ರು. ಅದಾದ ನಂತರ ಈ ಮೃದುಮತಿ ತಪದ ಫಲದಿಂದ ಸ್ವರ್ಗದಲ್ಲಿ ದೇವ ಆಗಿ ಹುಟ್ಟಿದರು. ಆದರೆ ಈ ಏನು ಪಾಪ ಇತ್ತು ನೋಡಿ, ಈ ಮಾಯಾಚಾರ ಕಪಟದ ಏನು ಪಾಪ ಇತ್ತು ನೋಡಿ, ಆದ್ದರಿಂದ ಆ ಪಾಪ ಆಮೇಲೆ ನಿಧಾನಕ್ಕೆ ಉದಯಕ್ಕೆ ಬಂತು. ಆ ಸ್ವರ್ಗದ ಆಯು ಮುಗಿದ ನಂತರ ಮೃದುಮತಿ ಮುನಿಯ ಜೀವ ಒಂದು ದೊಡ್ಡ ಆಕಾರದ ದೊಡ್ಡ ಪ್ರಮಾಣದ ಆನೆ ಆಗಿ ಹುಟ್ಟಿತು. ಆ ಆನೆಯು ಸಮ್ಮೇದ ಶಿಖರ್ಜಿಯ ಗುಡ್ಡಗಳ ತಪ್ಪಲಿನಲ್ಲಿ ಕೆಳಭಾಗದಲ್ಲಿ ಅಲ್ಲಿ ಓಡಾಡಿಕೊಂಡು ಗರ್ಜಿಸಿಕೊಂಡು ಮರ ಗಿಡಗಳನ್ನೆಲ್ಲ ಮುರಿದು ಅಹಂಕಾರವಾಗಿ ಗರ್ಜಿಸುತ್ತಾ ತಿರುಗಾಡುತ್ತಾ ಇತ್ತು. ಆ ಸಮಯದಲ್ಲಿ ಒಂದು ಘಟನೆ ಆಯಿತು. ಈ ರಾವಣ ಎಲ್ಲಿಗೋ ಯುದ್ಧ ಕಾರಣದಿಂದ ಹೋದವನು ತನ್ನ ಸೈನ್ಯವನ್ನು ಎಲ್ಲ ತಗೊಂಬಂದು ಶಿಖರ್ಜಿ ಗುಡ್ಡದ ಕೆಳಗಡೆ ಬೀಡು ಬಿಟ್ಟು ಅಲ್ಲಿ ರಾತ್ರಿಯಲ್ಲಿ ಮಲಗಿದ್ದ, ಅಂದರೆ ವಿಶ್ರಾಂತಿಯನ್ನು ಪಡೆಯುತ್ತಾ ಇದ್ದ ರಾವಣ. ಆ ಸಮಯದಲ್ಲಿ ರಾತ್ರಿ ಸಿಂಹದ ಅಂದರೆ ಈ ಆನೆಯ ದೊಡ್ಡ ಗರ್ಜನೆ ಕೇಳಿ ಬಂತು. ಆನೆಯದ್ದು ಗರ್ಜನೆ ಕೇಳಿ ಬಂತು. ಆವಾಗ ಸೇವಕರು ಬಂದು ಹೇಳಿದರು, ಈವರೆಗೆ ನೋಡಿಲ್ಲ, ಅಷ್ಟು ದೊಡ್ಡದ ಬೃಹತ್ ಆಕಾರದ ಅತಿ ಗಂಭೀರವಾದ ಆನೆಯೊಂದು ಬರುತ್ತಿದೆ. ಆವಾಗ ರಾವಣ ಕುತೂಹಲದಿಂದ ಹೋಗಿ ಅದನ್ನು ಹಿಡಿದು ಪಳಗಿಸಿ ತನ್ನ ಅತ್ಯಂತ ಪ್ರಿಯವಾದ ಆನೆಗೆ ತ್ರಿಲೋಕಮಂಡನ ಅನ್ನುವಂಥ ಹೆಸರು ಇಟ್ಟ. ಅದಾದ ನಂತರ ಆ ಆನೆ ಈಗ ನೋಡಿ, ಪಾಪ ಮೃದುಮತಿ ಮುನಿಯ ಜೀವ ಕಪಟದಿಂದ ಪಾಪ ಆನೆಯಾಗಿ ಹುಟ್ಟಿತು. ರಾವಣನ ಸೇವಕನಾಗಿ ಕೆಲಸ ಮಾಡಲು ಪ್ರಾರಂಭ ಮಾಡಿತು. ಇದು ಈ ಕಪಟದ ಇದಾಯಿತು. ಅದಾದ ನಂತರ ಕೇಳ್ರಿ, ಮುಂದೆ ಹೀಗೆ ನಡೀತಾ ಇತ್ತು. ಆ ಆನೆಯನ್ನು ಲಂಕೆಗೆ ತೆಗೆದುಕೊಂಡು ಹೋಗಲಾಯಿತು. ಅದಾದ ನಂತರ ಆ ಆನೆ ಅಲ್ಲೇ ಬಹಳ ವರ್ಷದವರೆಗೆ ಇತ್ತು. ಲಂಕೆಯ ಯುದ್ಧ ಆದ ನಂತರ ಅದನ್ನು ರಾಮ, ಲಕ್ಷ್ಮಣ ಇವರು ಎಲ್ಲನೂ ಅಯೋಧ್ಯೆಗೆ ಕರೆದುಕೊಂಡು ಬಂದರು. ಅಯೋಧ್ಯೆಯಲ್ಲಿ ಅವಾಗ ರಾಮನ ತಮ್ಮ ಭರತ ರಾಜ್ಯ ಆಳ್ತಾ ಇದ್ದ. ಆದರೆ ಈ ಆನೆ ಭರತನನ್ನು ನೋಡಿರಲಿಲ್ಲ. ಒಂದು ದಿನ ಯಾವುದೋ ಒಂದು ಜಲಕ್ರೀಡೆ ಆಡೋದಕ್ಕೆ ಹೋದಾಗ
ಅತ್ಯಂತ ಜನರ ಕೋಲಾಹಲವನ್ನು ನೋಡಿಕೊಂಡು ಈ ತ್ರಿಲೋಕಮಂಡನ ಆನೆ ತನ್ನ ಬಂಧನವನ್ನು ತುಂಡು ಮಾಡಿಕೊಂಡು ಎಲ್ಲ ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಬಂತು. ಆವಾಗ ಎಲ್ಲರೂ ಹೆದರಿ ಓಡಿದ್ರು. ಆದರೆ ಭರತ ಬಂದು ಮುಂದೆ ನಿಂತಾಗ ಭರತನನ್ನು ನೋಡಿ ಆನೆ ಸುಮ್ಮನೆ ಆಯಿತು. ಆವಾಗ ಅದಕ್ಕೆ ಜಾತಿ ಸ್ಮರಣೆ ಆಯಿತು. ಜಾತಿ ಸ್ಮರಣೆ ಅಂದರೆ ಹಿಂದಿನ ಭಾವದಲ್ಲಿ ಭರತ ಮತ್ತು ನಾನು ಸ್ವರ್ಗದಲ್ಲಿ ಇಬ್ಬರು ದೇವತೆಗಳು ಆಗಿದ್ದವು. ಭರತ ಸಮ್ಯಕ್ ತಪದಿಂದ ಇಂಥ ರಾಜ್ಯ ಪದವಿಯನ್ನು ಪಡೆದ ಮತ್ತೆ ಮುಂದೆ ಮೋಕ್ಷಕ್ಕೆ ಹೋಗುತ್ತಾನೆ. ಆದರೆ ನಾನು ಮಾಯಾಚಾರ ಕಪಟದಿಂದ ಮೃದುಮತಿ ಅನ್ನುವಂಥ ಮುನಿ ಇರಬೇಕಿದ್ರೆ ನಾನು ಕಪಟ ಮಾಡಿ ಈ ಪಾಪವನ್ನು ಸಂಗ್ರಹ ಮಾಡಿ ಆನೆ ಆಗಿ ಹುಟ್ಟಿದ್ದೇನೆ. ನನಗೆ ಧಿಕ್ಕಾರ ಅಂತ ಹೇಳಿ ಪಾಪ ಬಹಳ ಸಂವೇಗ ಭಾವನೆಯಿಂದ ಬಹಳ ದುಃಖ ಭಾವನೆಯಿಂದ ಆನೆ ಊಟ ನೀರು ಎಲ್ಲ ಬಿಟ್ಬಿಡ್ತು. ಸುಮ್ಮನೆ ಇರ್ತಿತ್ತು. ಯಾರು ಏನೂ ಹೇಳಿದ್ರು ಏನೂ ಕೇಳ್ತಾ ಇರಲಿಲ್ಲ. ಸುಮ್ಮನೆ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಿತ್ತು, ಮಲ್ಕೊಂಡ್ಬಿಡ್ತಿತ್ತು. ಅದು ಒಟ್ಟು ಊಟ ನೀರೆಲ್ಲ ತ್ಯಾಗ ಮಾಡಿಬಿಡ್ತು. ಆವಾಗಲೇ ಅಲ್ಲಿ ಒಬ್ಬರಿಗೆ ಕೇವಲ ಜ್ಞಾನ ಆಯಿತು. ಆವಾಗ ಈ ರಾಮ ಲಕ್ಷ್ಮಣ ಎಲ್ಲ ಹೋಗಿ ಆನೆಯ ಕಥೆಯನ್ನು ಕೇಳಿದರು. ಆವಾಗ ಅಲ್ಲಿ ಕೇವಲಿ ಭಗವಾನ್ ಹಿಂದೆ ನಡೆದಂತಹ ಮೃದುಮತಿ ಮುನಿಯ ಘಟನೆಗಳನ್ನೆಲ್ಲ ಹೇಳಿಬಿಟ್ರು. ಆ ಜೀವ ಈಗ ಆನೆಯಾಗಿ ಹುಟ್ಟಿದೆ, ಅದಕ್ಕೆ ಈಗ ಜಾತಿ ಸ್ಮರಣೆ ಆಗಿದೆ ಅಂತ ಎಲ್ಲ ಹೇಳಿದರು. ಮತ್ತು ಅದಕ್ಕೆ ಆವಾಗ ಅಣುವ್ರತಗಳನ್ನು ಕೊಟ್ಟರು. ಅಂತಂದರೆ ತಿರಿಯಂಚ ಪಾಪ ಅದು ಶ್ರಾವಕರ ವ್ರತಗಳನ್ನು ಮಾತ್ರ ಧಾರಣೆ ಮಾಡಲು ಸಾಧ್ಯ, ಮಹಾವ್ರತಗಳನ್ನು ಧಾರಣೆ ಮಾಡಲು ಆಗುವುದಿಲ್ಲ. ತಿರಿಯಂಚಕ್ಕೆ 1ರಿಂದ 5ನೇ ಗುಣಸ್ಥಾನದವರೆಗೆ ಮಾತ್ರ ಆಗಲು ಸಾಧ್ಯ. ಅದಕ್ಕೆ ಮುನಿವ್ರತ ಧಾರಣೆ ಪಾಪ ಆಗುವುದಿಲ್ಲ ತಿರಿಯಂಚಕ್ಕೆ. ಆ ಆನೆ ಆವಾಗ ಶ್ರಾವಕರ ವ್ರತವನ್ನು ಪಾಲಿಸಿ ಅದು ಎಲ್ಲ ಅತಿಚಾರಗಳಿಂದ ರಹಿತವಾಗಿ ವ್ರತಗಳನ್ನು ಪಾಲನೆ ಮಾಡಲು ಪ್ರಾರಂಭ ಮಾಡಿತು. ಅದಾದ ನಂತರ ಆ ಆನೆಯ ಜೀವ ಸ್ವರ್ಗದಲ್ಲಿ ದೊಡ್ಡ ರುದ್ದಿದಾರಿ ಇಂದ್ರನಾಗಿ ಹುಟ್ಟಿತು. ಇದೆಲ್ಲ ಯಾವುದರ ಫಲನಪ್ಪ? ಯಾವುದು ಇಂದ್ರ ಅಂತಲ್ಲ, ಮಹಾರುದ್ಧಿ ದೇವನಾಗಿ ಹುಟ್ಟಿತು. ಇದು ಯಾವುದರ ಫಲನಪ್ಪ? ಯಾವುದರ ಫಲ? ಇದರಲ್ಲಿ ಈ ಕಥೆ ಒಳಗಡೆ ನಿಮಗೆ ಏನು ಬಂತು ಅಂದರೆ ವ್ರತಗಳನ್ನು ಅತಿಚಾರವಾಗಿ ಪಾಲನೆ ಮಾಡುವುದರಿಂದ ಏನಾಗ್ತದೆ, ವ್ರತಗಳನ್ನು ನಿರತಿಚಾರವಾಗಿ ಪಾಲನೆ ಮಾಡೋದ್ರಿಂದ ಏನಾಗ್ತದೆ, ಇದು 2 ಬಿಂದುಗಳು ಕೂಡ ಈ ಇದರಲ್ಲಿ ಬಂದಿದ್ದಾವೆ ಅಲ್ಲವಾ? ಇನ್ನು ವ್ರತ ಅಂದರೆ ಇದು ಬಹಳ ಮಹತ್ವಪೂರ್ಣ ಉದಾಹರಣೆ ಆದ್ದರಿಂದ ನಾನು ನಿಮಗೆ ಇಲ್ಲಿ ಹೇಳಿದ್ದೀನಿ ಅಷ್ಟೇ. ಇನ್ನು ಈ ನಿರತಿಚಾರ ವ್ರತ ಪಾಲನೆ ಮಾಡುವಂಥವರು ಆ ಉದಾಹರಣೆಗಳು ಬೇಕಾದಷ್ಟು ಶಾಸ್ತ್ರದಲ್ಲಿದ್ದಾವೆ. ಅವುಗಳನ್ನು ಎಷ್ಟು ಅಂತ ಹೇಳೋದು, ಎಲ್ಲಿ ಅಂತ ಹೇಳೋದು ಅಲ್ಲವಾ? ಇದು ಕಥಾಭಾಗ ಅಲ್ಲ ಅಲ್ವಾ? ಆದ್ದರಿಂದ ಅದನ್ನೆಲ್ಲ ವಿಸ್ತಾರವಾಗಿ ಹೇಳಲು ಆಗುವುದಿಲ್ಲ. ಇದು ಕಥಾಭಾಗದ ವಿಷಯ ಅಲ್ಲ. ನೋಡಿ, ವ್ರತವನ್ನು ನಿರತಿಚಾರ ಪಾಲನೆ ಮಾಡೋದ್ರಲ್ಲಿ ಯಾರ್ಯಾರು ಅತ್ಯಂತ ಪ್ರಸಿದ್ಧರಾದ್ರು ಹೇಳ್ರಿ? ಸುದರ್ಶನ ಶೇಟು. ಸುದರ್ಶನ ಶೇಟು ಎಷ್ಟು ಅದನ್ನು ಪ್ರಥಮಾನ ಯುಗದಲ್ಲಿ ಕಥೆ ಕೇಳ್ರಿ, ಎಷ್ಟು ಅವನಿಗೆ ಎಷ್ಟು ಪಾಪ ಉಪಸರ್ಗ ಬಂತು, ಏನೇನಲ್ಲ ಆಯ್ತಲ್ಲ, ಆದರೆ ವ್ರತವನ್ನು ಬಿಟ್ಟಿಲ್ಲ. ಇನ್ನು ಅನಂತಮತಿ ಕಥೆ ಕೇಳಿದ್ರಲ್ಲ, ಅಲ್ಲಿ ಅಕಸ್ಮಾತ್ ಇವೆಲ್ಲ ಕಥೆಗಳನ್ನ ಕೇಳಬೇಕಾದ್ರೆ ನೀವು ಒಂದು ಕೆಲಸ ಮಾಡಿರಿ, ಅಲ್ಲಿ ನಿಮ್ಮ ಮೊಬೈಲ್ ಒಳಗಡೆ ಇದಕ್ಕೆ ಹೋಗ್ರಿ, ಅಂದರೆ ಪ್ಲೇಸ್ಟೋರಿಗೆ ಹೋಗ್ರಿ. ಅಲ್ಲಿ ವಿದ್ಯಾಭೂಷಣ್ ಮಹಾರಾಜ್ ಅಂತ ಹೇಳಿ, ವಿದ್ಯಾಭೂಷಣ್ ಮಹಾರಾಜ್ ನೆನ್ಪಿಟ್ಕೊಳ್ರಿ, ವಿದ್ಯಾಭೂಷಣ್ ಮಹಾರಾಜ್ ಅಂತ ಹೇಳಿ ಆ್ಯಪ್ ಡೌನ್ಲೋಡ್ ಮಾಡಿಕೊಡ್ರಿ. ಅದರಲ್ಲಿ ಕಥೆಗಳಿದ್ದಾವೆ, ಸ್ಟೋರೀಸ್ ಅಂತ ಹೇಳಿದ ಕಥೆಗಳಿದ್ದಾವೆ ನೋಡ್ರಿ. ಅದನ್ನು ಕ್ಲಿಕ್ ಮಾಡಿ ನೋಡ್ರಿ, ಅದರಲ್ಲಿ ಇವೆಲ್ಲ ಕಥೆಗಳು ಬರ್ತಾವೆ ವಿಸ್ತಾರವಾಗಿ. ಇಲ್ಲಿ ಅನಂತಮತಿ ಕಥೆ ಕೂಡ ಭಾಳ ಸುಂದರವಾಗಿದೆ. ಮತ್ತು ಗುಣಮಾಲ, ರಾಯಣ ಮಂಜುಷ ಆದಿ ಅನೇಕರ ಕಥೆಗಳು ಅಲ್ಲಿ ಇದ್ದಾವೆ. ಅವರೆಲ್ಲ ವ್ರತಗಳನ್ನು ನಿರತಿಚಾರವಾಗಿ ಪಾಲನೆ ಮಾಡಿ ದೇವ ಪರ್ಯಾಯವನ್ನು ಪ್ರಾಪ್ತ ಮಾಡಿಕೊಂಡರು. ಆ ನಂತರ ಮುಂದಿನ ಭಾವಗಳಲ್ಲಿ ಕರ್ಮಗಳನ್ನು ನಾಶ ಮಾಡಿ ಮೋಕ್ಷಕ್ಕೆ ಕೂಡ ಹೋದರು. ಅಂಥವ್ರದ್ದೆಲ್ಲ ಪುಣ್ಯ ಕಥೆಗಳು ಪ್ರಥಮಾನುಯೋಗದಲ್ಲಿ ಸಿಗುತ್ತವೆ. ಯಾರಿಗೆ ಪ್ರಥಮಾನುಯೋಗದ ಮೇಲೆ ಶ್ರದ್ಧೆ ಅಥವಾ ಅಭಿಮಾನ, ಗೌರವ, ಒಂದು ರೀತಿ ಆಸಕ್ತಿ ಇಲ್ಲ, ಅವರಿಗೆ ನಮ್ಮ ಜೈನ ಧರ್ಮದ ಯಾವುದೇ ವಿಷಯ ಸರಿಯಾಗಿ ಗೊತ್ತಾಗೋದಿಲ್ಲ. ಆದ್ದರಿಂದ ಪ್ರಥಮಾನುಯೋಗ, ಅದಕ್ಕೋಸ್ಕರನೇ ಭಗವಾನರು ಹೆಸರೇ ಇಟ್ಟಿದ್ದಾರೆ ಅದನ್ನು ಪ್ರಥಮ ಅನುಯೋಗ. ಆ ಪ್ರಥಮಾನುಯೋಗದ ಅಭ್ಯಾಸದ ನಂತರವೇ ಇವೆಲ್ಲವೂ ಫಲಿಸ್ತವೆ, ಇವು ಎಲ್ಲವೂ ಸರಿಯಾಗಿ ನಿಲ್ತವೆ ವ್ರತಗಳು. ಇಲ್ಲದಿದ್ದರೆ ಜೀವಕ್ಕೆ ಕೇವಲ ಜ್ಞಾನದ ಅಭಿಮಾನ ಮಾತ್ರ ಆಗ್ತದೆ ಬಿಟ್ಟರೆ ಏನೇನೇನೇನು ಉಪಯೋಗ ಆಗೋದಿಲ್ಲ. ಅದಕ್ಕೆ ಪ್ರಥಮವಾಗಿ ನಮಗೆ ಇಂಥ ಆದರ್ಶ ಮಹಾಪುರುಷರ ಕಥೆಗಳು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಚಿಂತನೆಗೆ ಬರ್ತಾ ಇರಬೇಕು. ಆವಾಗಲೇ ಇವೆಲ್ಲ ಇದಾಗ್ತವೆ. ಈಗ ಸ್ವಲ್ಪ ಸಮಯ ಇತ್ತು ಅಂತೇಳಿ ಇದನ್ನ ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ದೆ ನಾನು.
ಈಗ ನಾಳಿಂದ ನಿಮಗೆ ಇದನ್ನ ಕಥೆ ವಿಭಾಗ ಈ ಥರ ಎಲ್ಲ ಹೇಳೋದಕ್ಕಾಗಲ್ಲ. ನಾಳಿಂದ ಮತ್ತೆ ವಿಷಯ ಪ್ರಾರಂಭ ಆಗ್ತದೆ. ಆದ್ದರಿಂದ ನೀವೀಗ ಇನ್ನು ನಾಳೆ ಭಾವನೆ ಕೇಳೋದಕ್ಕೆ ನೀವು ಸಮಯಕ್ಕೆ ಸರಿಯಾಗಿ ಬರ್ರಿ. ಈಗ ಸಮಯ ಮುಗಿತದೆ, ಹಾಗಾಗಿ ಹೋಗ್ಬರ್ರಿ. ಆಯ್ತು, ಮುಗಿತಿಲ್ಲಿ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.